ನಮಸ್ಕಾರ ಗೆಳೆಯರೆ, ಕರ್ಮದರ್ಶನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾವು ಕರ್ಮ ಎಂಬ ಪದವನ್ನ ಬಹಳಷ್ಟು ಬಾರಿ ನಮ್ಮ ಜೀವನದಲ್ಲಿ ಕೇಳೇ ಇದ್ದೀವಿ. ನನಗೆ ನೆನಪಿದೆ, ನನ್ನ ಹಿರಿಯರು ಯಾವಾಗಲೂ ಹೇಳ್ತಾ ಇದ್ದ ಕೆಲವು ಗಾದೆಗಳಾಗಲಿ ಮತ್ತು ತುಂಬಾ ನೋವಿನಿಂದ ಹೇಳ್ತಾ ಇದ್ದ ಮಾತುಗಳಾಗಲಿ, ಅವುಗಳಲ್ಲಿ ಕೆಲವೊಂದು ನಿಮಗೆ ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ಮಾಡಿದ್ನೋ ಮಹಾರಾಯ, ಏನು ಕರ್ಮ ಮಾಡಿದ್ನೋ, ನನ್ನ ಜೀವನ ಪೂರ್ತಿ ಬರೀ ರೋಗ ಅನುಭವಿಸೋದೇ ಆಯ್ತು. ಅದು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ. ನನ್ನ ಕರ್ಮ ನನ್ನ ತಿಂತಾ ಇದೆ, ಹೀಗೆ ಹೇಳ್ತಾ ಇದ್ದಿದ್ದು ನನಗೆ ಈಗಲೂ ಕೂಡ ನೆನಪಿದೆ. ನಮ್ಮ ಗುರುಗಳು ಕೂಡ ಹೇಳ್ತಾ ಇದ್ರು, ಯಥಾ ಕರ್ಮ ತಥಾ ಫಲ ಅಂತ. ಹಂಗಂದ್ರೆ ಏನ್ ಕರ್ಮ ಮಾಡ್ತೀವೋ ಅದಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ. ಭಗವಾನ್ ಶ್ರೀಕೃಷ್ಣ ಅಂತೂ ಕರ್ಮದ ಬಗ್ಗೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಸವಿಸ್ತಾರವಾಗಿ ಸಾಮಾನ್ಯರಿಗೂ ಅರ್ಥವಾಗುವಂತೆ ಹೇಳಿದ್ದಾರೆ. ಮಹಾಶ್ರೀ ವೇದವ್ಯಾಸರು, ಪಾರಾಶರರು, ಯಜ್ಞವೈಕರರು, ಹೀಗೆ ಲೆಕ್ಕವಿಲ್ಲದಷ್ಟು ಮಹಾಶ್ರೀಗಳು ಕರ್ಮ ಸಿದ್ಧಾಂತದ ಬಗ್ಗೆ ಸ್ಪಷ್ಟವಾಗಿ ಬೋಧಿಸಿದ್ದಾರೆ. ವೇದಗಳು, ಉಪನಿಷತ್ತುಗಳು ಇದರಿಂದ ಹೊರತಾಗಿಲ್ಲ. ಇರ್ಲಿ, ಇದರ ಬಗ್ಗೆ ಇನ್ನೊಂದು ಸಲ ತಿಳಿಸ್ಕೊಡ್ತೀನಿ. ಆದ್ರೆ ನೀವು ಎಂದಾದರೂ ಕರ್ಮದ ಬಗ್ಗೆ ಕೇಳಿದ್ದೀರಾ? ಕೇಳಿದ್ರೆ ಅಥವಾ ಅನುಭವವಾಗಿದ್ರೆ ಕಮೆಂಟ್ ಮೂಲಕ ನನ್ನೊಂದಿಗೆ ಹಂಚಿಕೊಳ್ಳಿ. ಈಗ ವಿಷಯಕ್ಕೆ ಬರೋಣ. ನಾವು ಉದ್ದೇಶಪೂರ್ವಕವಾಗಿಯೋ ಅಚಾತುರ್ಯದಿಂದಲೋ ಅಜ್ಞಾನದಿಂದಲೋ ಅಥವಾ ಗೊತ್ತೋ ಗೊತ್ತಿಲ್ಲದೆಯೋ ಮಾಡುವ ಕೆಲವು ಕಾರ್ಯಗಳು ಅಥವಾ ಆಡುವ ಕೆಲವು ಮಾತುಗಳು ನಮ್ಮ ಜೀವನದಲ್ಲಿ ಹೇಗೋ ಕರ್ಮಕ್ಕೆ ಸೇರ್ಕೊಳ್ಳುತ್ತೆ ಮತ್ತು ಅವುಗಳ ಪರಿಣಾಮ ಹೇಗಿರುತ್ತೆ ಎಂದು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಕರ್ಮ ಅಂದ್ರೆ ಏನು ಅನ್ನೋದು ಮೊದಲು ನಿಮಗೆ ಅನ್ನಿಸ್ಬೋದು, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾವು ಯಾವಾಗಲಾದರೂ ದ್ರೋಹ ಮಾಡಿದಾಗ ಅಥವಾ ಯಾರಿಗಾದರೂ ದ್ರೋಹ ಮಾಡಿದಾಗ, ಅಸಹ್ಯಪಟ್ಟಾಗ, ಇನ್ನೊಬ್ಬರ ಬೆಳವಣಿಗೆಯನ್ನು ತಡೆದಾಗ, ಇನ್ನೊಬ್ಬರಿಗೆ ನೋವಾಗುವಂತೆ ಮಾತಾಡಿದಾಗ ಅದು ಒಂದು ಋಣಾತ್ಮಕ ಶಕ್ತಿಯನ್ನು ಸೃಷ್ಟಿ ಮಾಡುತ್ತೆ. ಆ ಋಣಾತ್ಮಕ ಶಕ್ತಿ ತಕ್ಷಣವೇ ನಮಗೆ ಫಲ ನೀಡಬಹುದು ಅಥವಾ ನೀಡದೇ ಇರಬಹುದು. ಆದರೆ ಅದೊಂದು ಕೊಕ್ಕೆಯಂತೆ ನಮ್ಮ ಭವಿಷ್ಯದ ಜೊತೆಗೆ ಸಿಕ್ಕಿ ಹಾಕೊಂಡಿರುತ್ತದೆ ಅಥವಾ ನಮ್ಮ ನೆರಳಿನಂತೆ ನಮ್ಮ ಜೀವನಕ್ಕೆ ಮತ್ತು ನಮ್ಮ ಜೀವನದ ನಂತರವೂ ಜೊತೆಯಲ್ಲೇ ಬರುತ್ತದೆ. ಆದರೆ ಸಮಯ ಬಂದಾಗ ನಮ್ಮನ್ನು ಕಾಡುತ್ತದೆ, ನೋಯಿಸುತ್ತದೆ ಅಥವಾ ಜೀವನದಲ್ಲಿ ಪ್ರಗತಿ ಸಿಗದಂತೆ ತಡೆಯುತ್ತದೆ. ನೆನಪಿರಲಿ ಗೆಳೆಯರೆ, ಕರ್ಮಕ್ಕೆ ಕಣ್ಣಿದೆ ಆದರೆ ಕಾಣಲ್ಲ. ಕರ್ಮ ಲೆಕ್ಕ ಇಡುತ್ತೆ, ಹಾಗೆ ಕಾಡುತ್ತೆ. ಧನ್ಯವಾದಗಳು.